ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತ್ರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತ ಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಅತಿ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಒಂದು ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳ್ತಾನೆ ಇದ್ದಾರೆ. ಅತಿಯಾದ ಮೂತ್ರ ವಿಸರ್ಜನೆಗೆ ಒಳಗಾಗ್ತಕ್ಕಂಥದ್ದು, ಕೈಕಾಲುಗಳು ಉರಿ ಬರ್ತಕ್ಕಂಥದ್ದು, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು, ಅತಿಯಾದ ದಾಹ ಆಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರೋ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆಯನ್ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿದೆ. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ತಪ್ಪದೇ ಸ್ವೀಕರಿಸಿ. ಮತ್ತು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ 1 ಗ್ರಾಮ್ ಚಿನ್ನವನ್ನು ಖರೀದಿಸಿದರೆ 2 ಗ್ರಾಮ್ ಬೆಳ್ಳಿ ಉಚಿತ. ಈ ಒಂದು ಸುವರ್ಣ ಅವಕಾಶ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನಲ್ಲಿ ಮಾತ್ರ. ಇವರ ಶಾಖೆಗಳು KR ಪುರಂ, ನಾಗರಭಾವಿ, ಯಲಹಾಂಕ, HSR ಲೇಔಟ್, ಬಸವನಗುಡಿ, ಬೆಂಗಳೂರು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಸೋಮವಾರ ಪರಮೇಶ್ವರನನ್ನ ಪ್ರಾರ್ಥನೆಯನ್ನು ಮಾಡತಕ್ಕಂಥ ವಾರ. ಸಾಂಬ ಸದಾಶಿವನನ್ನು ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಪ್ರೀತಿಯ ಗುರುಗಳನ್ನು ಬಹಳ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ, ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮಋಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪ್ರಭು ಶ್ರೀ ರಾಮಚಂದ್ರನ ಪ್ರಾರ್ಥನೆ ಮಾಡ್ತಾ ಅಯೋಧ್ಯ ನಗರವಾಸಿ ಪ್ರಭು ಶ್ರೀ ರಾಮಚಂದ್ರನ ಆರಾಧನೆ ಜೊತೆಗೆ ಸಾಂಬ ಸದಾಶಿವನ ಆರಾಧನೆ. ಯಾಕೆಂದರೆ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಪ್ರಭು ಶ್ರೀ ರಾಮಚಂದ್ರನ ಆರಾಧನೆ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಇನ್ನೇನು ಆಗೋ ಈಗ ಅಂದರೆ ಬಂದೇ ಬಂತು ಶ್ರೀರಾಮನವಮಿ. ಶ್ರೀರಾಮನವಮಿಯ ವಿಶೇಷವಾಗಿರ್ತಕ್ಕಂಥ ದಿನ ಪ್ರತಿಯೊಬ್ಬ ಭಾರತೀಯರು ಸಹಿತ ಸಂಭ್ರಮದಿಂದ ಆಚರಣೆ ಮಾಡುವಂತಹದ್ದಾಗುತ್ತೆ. ಎಷ್ಟೇ ಆದರೂ ಪ್ರಭು ಶ್ರೀ ರಾಮಚಂದ್ರನ ಆರಾಧನೆ ಅಂದರೆ, ಅದರಲ್ಲೂ ಈ ವರ್ಷದ ಹಬ್ಬ ಅದು ವಿಶೇಷವೇ ಸರಿ. ಯಾಕೆಂದರೆ ಎಲ್ಲರ ಚಿತ್ತ ಅಯೋಧ್ಯೆಯತ್ತ. ಅಯೋಧ್ಯೆ ಪ್ರಭು ಶ್ರೀ ರಾಮಚಂದ್ರನ ಪ್ರತಿಷ್ಠಾಪನಾ ಮಹೋತ್ಸವ ಆಯ್ತಲ್ಲ, ಅಂದಿನಿಂದ ಇಂದಿನವರೆಗೂ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಆ ರಾಮನಾಮವನ್ನು ನಿರಂತರವಾಗಿ ನಡೆಸ್ತಾ ಇದ್ದಾರೆ. ಅಂದರೆ ರಾಮನಾಮದಲ್ಲಿ ಅಂತಹದ್ದೊಂದು ಅದ್ಭುತವಾದ ಶಕ್ತಿ ಇದೆ. ರಾಮ ಹುಟ್ಟೋದಕ್ಕಿಂತ ಮುನ್ನ ಆ ರಾಮನಾಮ ಇತ್ತಂತೆ. ಅಂದರೆ ಇನ್ನೆಂತಹ ಅದ್ಭುತವಾದಂಥದ್ದು. ಆ ಶ್ರೀರಾಮನ ಪ್ರಭು ಶ್ರೀರಾಮಚಂದ್ರನ ಆ ನಾಮ, ಆ ಹೆಸರು ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ರಾಮ ಎಂಬತಕ್ಕಂಥ 3 ಅಕ್ಷರ, ರಾಮ ಎಂಬತಕ್ಕಂಥ 3 ಅಕ್ಷರ ಇದೆಯಲ್ಲ, ಅದು ಬಹಳ ಅದ್ಭುತವಾದಂಥದ್ದು. ಆದರೆ ಇಲ್ಲಿ ರಾಮ ಎಂಬತಕ್ಕಂಥ ಅಕ್ಷರ ಹೊರಗೆ ಕಾಣುವಾಗ 2 ಅಕ್ಷರ ಇರುತ್ತೆ, ಅದರ ಬಿಡಿಸಿ ನೋಡಿದ್ರೆ 3 ಅಕ್ಷರವಾಗಿರುತ್ತೆ. ರ ಆ ಮ. ಅಲ್ಲಿ ಶ್ರೀರಾಮಚಂದ್ರನ ಆರಾಧನೆ ಮಾಡುವಂತಹ ಆ 3 ಅಕ್ಷರಗಳ ಪದ ಹೊಕ್ಕಳಿಂದ ಬರಬೇಕು. ಓಂಕಾರ ಧ್ವನಿ ಏನಿದೆಯೋ ಹಾಗೆ ಶ್ರೀರಾಮಚಂದ್ರನ ಆರಾಧನೆ ಅಂತ ಹೇಳ್ತಾರೆ. ಹಾಗಾಗಿ ಪ್ರಭು ಶ್ರೀರಾಮಚಂದ್ರನ ಅನುಗ್ರಹ ನಾಡಿನ ದೇಶದ ಸಮಸ್ತರ ಮೇಲಿರಲಿ. ಹಾಗೆ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಪದ್ಮಾನನೆ ಪದ್ಮೈ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೇ
ವಿಶ್ವಪ್ರಿಯೇ ವಿಷ್ಣು ಮನೋನುಕೂಲೆ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವ ಯಾಸಾ ಪದ್ಮಾಸನಸ್ಥಾ ವಿಫಲಕಟಿತಟೀ ಪದ್ಮಪತ್ರಾಯತಾಕ್ಷೀ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀ ನಮಃ ಗೌರೀರ್ಮಮ ಯಸ್ಸಲಿಲಾ ನಕ್ಷತ್ರದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀಂ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಓಂ ದುಂ ದುರ್ಗಾಯೈ ನಮಃ, ಓಂ ಮಹಾಲಕ್ಷ್ಮೀ ನಮಃ, ಓಂ ಸಿದ್ಧಲಕ್ಷ್ಮೀ ನಮಃ, ಓಂ ಮೋಕ್ಷಲಕ್ಷ್ಮೀ ನಮಃ, ಓಂ ಜಯಲಕ್ಷ್ಮೀ ನಮಃ, ಓಂ ಮಾತಾ ಚ ಅನ್ನಪೂರ್ಣಾಂಬಿಕಾಯೈ ನಮಃ. ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಪ್ರಾರ್ಥನೆ ಜೊತೆಗೆ ರಾಶಿಫಲವನ್ನು ಬೇಗ ತೆಗೆದುಕೊಳ್ಳೋದು ಅಂತಕ್ಕಂತಹದ್ದರ ಧ್ವನಿ ಈಗಾಗಲೇ ನಾಡಿನಾದ್ಯಂತ ಪ್ರತಿಯೊಬ್ಬರ ಮನೆ ಮಾತಾಗಿದೆ. ಯಾವುದೇ ಕಾರ್ಯಕ್ರಮಕ್ಕೆ ಬಂದರೂ ನೀವು ರಾಶಿಫಲವನ್ನು ಬೇಗ ತೆಗೆದುಕೊಳ್ಳೋದ್ರಿಂದ ನಮಗೆ ಬಹಳ ತೃಪ್ತಿ ಇದೆ, ಆನಂದವಾಗಿದೆ ಅಂತ ಹೇಳುವಂಥ ಮಾತು ಕೇಳ್ತಾ ಇದ್ದೀವಿ. ಅದಕ್ಕೆ ತಕ್ಕನಾಗಿ ಮೊದಲು ಇವತ್ತಿನ ತಿಥಿವಾರ ನಕ್ಷತ್ರ ಪಂಚಾಂಗ ಆಗಬೇಕು. ಅದಕ್ಕಾಗಿ ಈಗ ನಿಮ್ಮ ಧ್ವನಿ ಇರಬೇಕು. ಇನ್ನು ಗುರುಜಿಯವರು ತಿಳಿಸಿದ ಹಾಗೆ ಆದಷ್ಟು ಬೇಗ ರಾಶಿ ಫಲಗಳನ್ನು ತೆಗೆದುಕೊಳ್ಬೇಕಂತಂದರೆ ಮೊದಲನೇದಾಗಿ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀ ನಮಃ, ಶ್ರೀಚಕ್ರ ಸಂಚಾರಣೀ ನಮಃ, ತ್ರಾಂಬಕೇಶ್ವರಾಯ ನಮಃ. ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪರ್ವಾರಗಂಧನಾಂ ಮೃತ್ಯೋನ್ಮೃಕ್ಷೀಯಮಾಮೃತಾತ್. ತ್ರಾಂಬಕೇಶ್ವರಾಯ ನಮಃ, ಅಗಸ್ತೀಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ. ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸ ಶುಕ್ಲಪಕ್ಷ 15/4/2024 ಸೋಮವಾರ ಸಪ್ತಮಿ ಪುನರ್ವಸು ನಕ್ಷತ್ರ. ಪ್ರಾರಂಭದಲ್ಲೇ ಹೇಳಿದೆ ಪ್ರಭು ಶ್ರೀರಾಮಚಂದ್ರನ ಆರಾಧನೆ ಅಂತ. ಯಾತಕ್ಕಾಗಿ ಪ್ರಭು ಶ್ರೀರಾಮಚಂದ್ರನ ಆರಾಧನೆ ಮಾಡಬೇಕು? ಇವತ್ತು ಪುನರ್ವಸು ನಕ್ಷತ್ರ ಇದೆ. ಪುನರ್ವಸು ನಕ್ಷತ್ರ ಅಂದರೆ ಇದು ಪ್ರಭು ಶ್ರೀರಾಮಚಂದ್ರನ ಜನ್ಮ ನಕ್ಷತ್ರ. ಅದರಲ್ಲೂ ಮುಂಬರ್ತಕ್ಕಂಥ ದಿನಗಳು ತುಂಬ ಹತ್ತಿರದಲ್ಲಿದೆ. ಶ್ರೀರಾಮನವಮಿ ಹತ್ತಿರದಲ್ಲಿದ್ದು ಜನ್ಮ ನಕ್ಷತ್ರ ಇವತ್ತಾದ್ದರಿಂದ ಇವತ್ತಿನ ದಿವಸ ಪ್ರಭು ಶ್ರೀರಾಮಚಂದ್ರನ ಆರಾಧನೆ ಮಾಡೋದ್ರಿಂದ ಮತ್ತಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇರಲಿ, ಆದರೆ ರಾಶಿಫಲಕ್ಕೆ ಹೆಚ್ಚು ಸಮಯ ಬೇಕಲ್ಲ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ ಆಯಿತು, ಸಾಂಬ ಸದಾಶಿವನ ಅನುಗ್ರಹ ಪಡೆದಾಯಿತು. ಇನ್ನು ರಾಶಿಫಲದತ್ತ ಗಮನ ಹರಿಸಬೇಕಾದಂಥ ಸಮಯ ಎದುರಾಯಿತು. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಪ್ರಾರಂಭಿಕ ಹಂತದಲ್ಲಿ ಬಹಳಷ್ಟು ವೇಗವಾಗಿ ನಡೆಯುವಂಥ ಕೆಲಸಗಳನ್ನು ತಾವು ಗಮನಿಸ್ತೀರಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ದೂರಭಾರ ಹೊರಡಬೇಕಾದಂಥ ಸಮಯ ಎದುರಾಗ್ಬೋದು, ಅಥವಾ ಪ್ರಯಾಣ ಕಾಲದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುವಂಥ ಲಕ್ಷಣಗಳು ಕಾಣಬಹುದು. ಆದರೆ ಏನೇ ಇದ್ದರೂ ಸಮಸ್ಯೆ ಎಂಬತಕ್ಕಂಥದ್ದಿದ್ದಾಗ ಅದಕ್ಕೊಂದು ಪರಿಹಾರ ಇದ್ದೇ ಇರುತ್ತೆ. ಆದರೆ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ಮನೆಯಿಂದ ಆಚೆ ಹೊರಡುವಾಗ ಒಂದು ಚಿಟಿಗೆಯಷ್ಟು ಲವಣ ಅಂದರೆ ಉಪ್ಪು ದಕ್ಷಿಣಾಭಿಮುಖವಾಗಿ ನಿಂತು ಉಪ್ಪನ್ನು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕುವಂಥದ್ದು ಭಾಳ ಉತ್ತಮ. ಹಾಗೆ ಮನೆಯಿಂದ ಆಚೆ ಹೊರಡುವಾಗ ಒಂದು ತಾಮ್ರ ತಂಬಿಗೆನಲ್ಲೋ, ತಾಮ್ರದ ಲೋಟದಲ್ಲೋ, ತಾಮ್ರದ ತಟ್ಟೆಯಲ್ಲೋ ಒಂದಷ್ಟು ನೀರನ್ನು ತೆಗೆದುಕೊಂಡು ಅದನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆ ನೀರನ್ನ ಹೊರಗಡೆ ಚೆಲ್ಲೋದ್ರಿಂದ ಇರ್ತಕ್ಕಂಥ ಒಂದಷ್ಟು ದೋಷಗಳಿಂದ ಮುಕ್ತರಾಗ್ತೀರಿ. ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದರೂ ಶ್ರದ್ಧೆಯಿಂದ, ಭಕ್ತಿಯಿಂದ, ಮನೆ ದೇವರ ಪ್ರಾರ್ಥನೆಯಿಂದ ಸಾಕಷ್ಟು ಫಲಗಳನ್ನು ಮೇಷರಾಶಿಯವರು ಸಿದ್ಧಿಪಡಿಸ್ಕೊಳ್ಬೋದು. ಮೇಷಲಗ್ನದಲ್ಲಿರ್ತಕ್ಕಂಥವರು ವಾರದ ಪ್ರಾರಂಭದ ದಿನ ಸೋಮವಾರ, ಅದರಲ್ಲೂ ಸಣ್ಣ ಪುಟ್ಟ ಮಕ್ಕಳು, ಅದರಲ್ಲೂ ಬಹಳ ಮುಖ್ಯವಾಗಿ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಸ್ವಲ್ಪ ಜೋಪಾನವಾಗಿರ್ತಕ್ಕಂಥದ್ದು. ಯಾವುದು ಮಾತಾಡಬೇಕಾದರೂ ಒಮ್ಮೆ ಆಲೋಚನೆ ಮಾಡಿ. ಆಲೋಚನೆ ಇಲ್ಲದಂತಹ ಮಾತು ಅದು ವ್ಯತ್ಯಾಸಕ್ಕೆ ದಾರಿಯಾಗಿಬಿಡುತ್ತೆ, ಸಮಸ್ಯೆ ತಂದೊಡ್ಡುತ್ತೆ. ಹಾಗಾಗಿ ಇವತ್ತು ಹೆಣ್ಣು ಮಕ್ಕಳಿಗೆ ಅಷ್ಟು ಲಾಯಕ್ಕಿರ್ತಕ್ಕಂಥದ್ದಲ್ಲ, ಹೆಣ್ಣು ಮಕ್ಕಳಿಗೆ ಅಷ್ಟು ಅದೃಷ್ಟ ತರ್ತಕ್ಕಂಥದ್ದಲ್ಲ. ಎಲ್ಲಿವರೆಗೂ 11 ಗಂಟೆ 20 ನಿಮಿಷದವರೆಗೂ ಮಾತ್ರ. 11 ಗಂಟೆ 20 ನಿಮಿಷಕ್ಕೆ ಒಂದಷ್ಟು ಬದಲಾವಣೆ ಕಾಣ್ತೀರಿ, ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭರಾಶಿ ವೃಷಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಲಾಭವನ್ನು ಗಳಿಸ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳು ದೂರ ಆಯಿತು ಅಂದರೆ ಅದರ ಫಲಾಫಲಗಳು ಸಾಕಷ್ಟು ಎದುರಾಗುತ್ತೆ. ಹಾಗೆ ಇವತ್ತಿನ ದಿವಸ ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ, ಕೆಲಸವನ್ನು ಮಾಡಬೇಕಾದ್ರೂ ಮನೆ ದೇವರ ಅನುಗ್ರಹ ಬೇಕು. ಜೊತೆಗೆ ನಿಮ್ಮ ಜೊತೆಯಲ್ಲಿರ್ತಕ್ಕಂಥವರು, ನಿಮ್ಮ ಮೇಲಧಿಕಾರಿಗಳು ಅಥವಾ ನಿಮ್ಮ ಸಹಪಾಠಿಗಳು ಅಥವಾ ನಿಮ್ಮ ಕುಲಬಾಂಧವರು ಯಾರು ಏನೇ ಹೇಳಿದ್ರು ಸಹಿತ ಹೇಳುವಂಥ ಮಾತನ್ನು ಸ್ವಲ್ಪ ಆಲಿಸಬೇಕು. ಬರೀ ನಾನು, ನಂದು, ನನ್ನಿಂದಲೇ ಮಾತ್ರ ಸಾಧ್ಯ ಅಂದ್ಕೊಂಡ್ರೆ ಅದು ಮೂರ್ಖತನದ ಪರಮಾವಧಿ ಆಗುತ್ತೆ. ಇವತ್ತು ವೃಷಭರಾಶಿಯಲ್ಲಿರ್ತಕ್ಕಂಥವರು ಮತ್ತೊಬ್ಬರ ಮಾತನ್ನು ಆಲಿಸಿ ಅವರು ಹೇಳುವಂಥದ್ದನ್ನು ಸ್ವಲ್ಪ ಆಲಿಸಿದ್ರೆ ತುಂಬ ಬದಲಾವಣೆಯನ್ನು ತಾವು ತಂದುಕೊಳ್ತೀರಿ.
ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ಅದೃಷ್ಟವನ್ನು ನೋಡ್ತೀರಿ. ಇವತ್ತು ಮಧ್ಯಾಹ್ನ ಸರಿಸುಮಾರು ಅಭಿಜಿನ್ ಲಗ್ನದಲ್ಲಿ ಅಂದರೆ ಮಧ್ಯಾಹ್ನ 12 ಗಂಟೆ ಸ್ಫುಟ ಇಟ್ಟ ಹಾಗೆ 12 ಗಂಟೆಗೆ ಒಂದಷ್ಟು ಬದಲಾವಣೆಯನ್ನು ಕಾಣ್ತೀರಿ. 12 ಗಂಟೆಯವರೆಗೂ ಮಂದಗತಿಯಲ್ಲಿ ಸಾಗುವಂಥ ಕ್ಷಣ. 12ರ ನಂತರ ಒಂದಷ್ಟು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕ್ಷಣ. ಸಂಜೆ 6ವರೆಗೆ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಅಥವಾ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ ಒಂದಷ್ಟು ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಸಮಾಧಾನದಿಂದಿದ್ದು ತೃಪ್ತಿಕರವಾದಂಥ ಬದುಕನ್ನು ಕಂಡು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗಫಲ. ಇವತ್ತು ಯಾವುದೇ ಕೆಲಸ ಏನೇ ಮಾಡಬೇಕಾದರೂ ಅದೃಷ್ಟ ಭಗವಂತ ಬರೆದಷ್ಟು ಸಿಕ್ಕತ್ತೆ. ಯಾಕೆಂದರೆ ಎಲ್ಲವೂ ಬೇಕು ಅಂತಕ್ಕಂಥದ್ದು ಸಿಗತಕ್ಕಂಥದ್ದಲ್ಲ, ಎಲ್ಲವೂ ಎಲ್ಲರಿಗೂ ಸಿಗ್ತಕ್ಕಂಥದ್ದು ಅಲ್ಲ. ಹಾಗೆ ಮಿಥುನ ರಾಶಿಯವರಿಗೆ ಒಂದು ಅದೃಷ್ಟದ ಫಲ ಇದೆ. ಇವತ್ತು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ ಹಸನ್ಮುಖಿಯಾಗಿ ನಗನಗ್ತಾ ತಾವೊಂದು ಹೆಜ್ಜೆ ಮುಂದೆ ಹಾಕಿದ್ರೆ ಎಂತಹ ಅಸಾಧ್ಯವಾದ್ದಾದರೂ, ಎಂತಹ ಕಷ್ಟಕರವಾದ್ದಾದರೂ, ಎಂತಹ ನನ್ನಿಂದ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಸಹಿತ ಸಾಧ್ಯವಾಗುತ್ತೆ. ಆದರೆ ತಾಳ್ಮೆ ಅಂತಕ್ಕಂಥದ್ದು ಬಹಳ ಬೇಕಾಗುತ್ತೆ. ತಾಳ್ಮೆ ಎಂಬತಕ್ಕಂಥದ್ದು ನೆಲಕ್ಕೆ ಹಚ್ಚಬೇಕು ಅಂತ ಹೇಳ್ತಾರೆ. ಅಂದರೆ ಮನುಷ್ಯ ತನ್ನ ತಾಳ್ಮೆ, ತನ್ನ ಆಲೋಚನೆ, ತನ್ನ ಚಿಂತನೆಯನ್ನು ಸಾಧ್ಯವಾದಷ್ಟು ದೂರದ ಆಲೋಚನೆ ಮಾಡಬೇಕು ವಿನಃ ಆಗಿನ ಕ್ಷಣದ ಆಲೋಚನೆ ಮಾಡಬಾರ್ದು. ಹಾಗೆ ಇವತ್ತು ಆಹಾರ ಪದ್ಧತಿಗಳನ್ನು ಸರಿಯಾದ ಕ್ರಮದಲ್ಲಿ ತೆಗೆದುಕೊಳ್ಳಿ. ಸಾಧ್ಯವಾದರೆ ಯಾರಾದರೂ ಹಸಿದಿರತಕ್ಕಂಥ ವ್ಯಕ್ತಿಗಳಿಗೆ ಒಂದಿಷ್ಟು ಅನ್ನ ಆಹಾರವನ್ನು ಕೊಡಿ. ಇವತ್ತು ನಿಮ್ಮ ಕೆಲಸದಲ್ಲಿ ತುಂಬ ಬದಲಾವಣೆ ತಂದುಕೊಳ್ತೀರಿ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಒಂದು ಅಪರೂಪವಾದಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ದರ್ಶಿಸ್ತೀರಿ. ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ನಿಮ್ಮ ಕೆಲಸದಲ್ಲಿ ತುಂಬ ಬದಲಾವಣೆಯನ್ನು ತಂದುಕೊಳ್ತೀರಿ. ಭಗವಂತನ ಕೃಪಾಶೀರ್ವಾದದಿಂದ, ನಿಮ್ಮ ಗುರು ಹಿರಿಯರ ಆಶೀರ್ವಾದದಿಂದ ನಿಮ್ಮ ಮನಸ್ಸಲ್ಲಿ ಯಾವುದೇ ದುಃಖ ದುಮ್ಮಾನ ಇದ್ದರೂ ಅಲ್ಲಿಂದಲೇ ದೂರ ಮಾಡಿಕೊಂಡು ಅಧಿಕವಾದಂಥ ಲಾಭವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗಫಲ ನಿಮ್ಮ ಭವಿಷ್ಯತ್ತಲ್ಲಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಮನಸ್ಸಲ್ಲಿ ಒಂದಷ್ಟು ಬೇರೆ ಬೇರೆ ಥರ ಚಿಂತನೆಗಳಿದ್ದು ಆರೋಗ್ಯ ಸಮಂಜಸಕರವಾದಿಲ್ಲದ್ರಿಂದ, ಜಾತಕ ಮತ್ತು ರಾಶ್ಯಾಧಿಪತಿ ಚಂದ್ರನಾದ್ರಿಂದ ಮಾತೃಕಾರಕನಾದಂಥ ಮನಸ್ಸಲ್ಲಿ ಏನೋ ಒಂದು ಚಂಚಲತೆ, ಏನೋ ಒಂದು ಬಾಧಿಸ್ತಾ ಇರುತ್ತೆ. ಮನಸ್ಸೊಳಗಡೆ ಇರ್ತಕ್ಕಂಥದ್ದೊಂದು, ಹೊರಗಡೆ ಹಾಕುವ ಹೆಜ್ಜೆ ಮತ್ತೊಂದು. ಯಾವುದೇ ಕೆಲಸದಲ್ಲೂ ಸಹಿತ ಪರಿಪೂರ್ತಿಯಾಗಿ ಸಿದ್ಧಿಪಡಿಸ್ಕೊಳ್ಳೋಕ್ಕಾಗದಂಥ ಕ್ಷಣದಲ್ಲಿದ್ದೀರಿ. ಹಾಗೆ ಸಮಸ್ಯೆಗಳನ್ನು ಹೊರ್ತಾ ಇದ್ದೀರಿ. ಸಮಸ್ಯೆಗಳ ಮಧ್ಯದಲ್ಲಿ ಇವತ್ತು ನಿಮ್ಮ ಚಿಂತನೆ ಹೇಗಿರಬೇಕು, ನಿಮ್ಮ ವೃತ್ತಿ ಹೇಗಿರಬೇಕು, ಆದಷ್ಟು ಮನಸ್ಸು ಒಪ್ಪುವಂಥ ರೀತಿ, 4 ಜನ ಮೆಚ್ಚುವಂಥ ರೀತಿ ನಿಮ್ಮ ಬದುಕಾಗಿರಬೇಕು. ಅದರಲ್ಲೂ ವಿದ್ಯಾರ್ಥಿಗಳು ಮಾತ್ರ ವಿದ್ಯಾಭ್ಯಾಸದಲ್ಲಿ ಭಾಳ ಹಿನ್ನಡೆಯಲ್ಲಿದ್ದೀರಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ವಿದ್ಯಾಭ್ಯಾಸವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕಾದ್ರೆ ಮನೆ ದೇವರ ಪ್ರಾರ್ಥನೆ ಮಾಡಬೇಕು, ಗುರು ಹಿರಿಯರ ಆಶೀರ್ವಾದ ಪಡಿಬೇಕು. ಹಾಗೆ ನಿಮ್ಮ ಕೆಲಸದಲ್ಲಿ ಮತ್ತೊಂದು ಅಭಿವೃದ್ಧಿ ಮತ್ತು ಬದಲಾವಣೆ ತಂದುಕೊಳ್ಬೇಕಂದ್ರೆ ಒಂದು ಬಟ್ಟಡಿಕೆ ಜೊತೆಗೆ ಒಂದು ಅರಿಶಿಣದ ಕೊಂಬು, ಒಂದು ಬಟ್ಲಡಿಕೆ, ಒಂದು ಅರಿಶಿಣದ ಕೊಂಬು, ಇದನ್ನು ಮನೆಯಲ್ಲಿ ದೇವರ ಹತ್ರ ಇಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ಯಾವುದೇ ಗಂಡಾಂತರಗಳು ಬಂದರೂ, ಯಾವುದೇ ಸಮಸ್ಯೆ ಬಂದರೂ ಅಥವಾ ಎಂಥ ಒಂದು ಕ್ಲಿಷ್ಟಕರವಾದಂಥ ಕೆಲಸ ಆದರೂ ಅದನ್ನು ಹೂವಿನ ಸರತ್ತದ ಎತ್ಕೊಳ್ತೀರಿ, ಅದು ನಡೆಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕರ್ಕಾಟಕ ರಾಶಿಯವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನುಳಿದಿರತಕ್ಕಂಥ ರಾಶಿಗಳನ್ನು ಈಗಲೂ ಕೂಡ ತಿಳಿಸ್ಕೊಡೋರಿದ್ದಾರೆ ಗುರುಜಿಯವರು. ಆದರೆ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಅತಿಥಿ ಅಭ್ಯಾಗತರು ಆಗಮಿಸ್ತಾನೆ ಇರ್ತಾರೆ. ಇನ್ನು ಇವತ್ತಿನ ದಿವಸನೂ ಕೂಡ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಅತಿಥಿಗಳು ಆಗಮಿಸಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಗುರುಜಿಯವರ ಪಟ್ಟ ಶಿಷ್ಯರಾಗಿರ್ತಕ್ಕಂಥ ಭುವನೇಶ್ವರಿ ಫ್ಲವರ್ ಡೆಕೋರೇಷನ್ ಸಾರಕ್ಕಿ ಇವರ ಮಾಲೀಕರಾಗಿರ್ತಕ್ಕಂಥ ನಾಗರಾಜ್ರವರು ಇವತ್ತಿನ ದಿವಸ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಜೊತೆಯಲ್ಲಿ ಆಂಗಾಳ ಪರಮೇಶ್ವರಿ ದೇವಸ್ಥಾನದ ನೂತನವಾಗಿರತಕ್ಕಂಥ ದೇವಸ್ಥಾನದ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಗುರುಜಿಯವರನ್ನ ಆಗಮಿಸಲಿಕ್ಕಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಅಲ್ಲಿನ ಒಂದು ದೇವಿಯ ಆರಾಧನೆಯನ್ನು ಮಾಡ್ತಾ ಇರತಕ್ಕಂಥ ನಾಗಲಿಂಗಂರವರು ಮತ್ತು ದೇವಸ್ಥಾನದ ಧರ್ಮದರ್ಶಿಗಳಾಗಿರ್ತಕ್ಕಂಥ ಲೋಕೇಶ್ ರವರು ಮತ್ತು ಅವರ ಸಹೋದ್ಯೋಗಿಗಳಾಗಿರ್ತಕ್ಕಂಥ ಕೃಷ್ಣರವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಅಂಬಾ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ. ಇರ್ಲಿ. ಪ್ರಸಾದ ಸಿದ್ಧಿರಸ್ತು. ಶ್ರೀ ಆದಿಶಕ್ತಿ ಅಂಗಾಳ ಪರಮೇಶ್ವರಿ ಸೇವಾ ಟ್ರಸ್ಟಿಂದ ತಮಗೆ ಆಹ್ವಾನ ಮಾಡ್ತಾ ಇದ್ದೀವಿ ಗುರುಗಳೇ. ತಾವು 21ನೇ ತಾರೀಕು ಖಂಡಿತವಾಗಿ ತಾವು ಬರಬೇಕು. ಒಳ್ಳೆಯದಾಗಲಿ. 21 ಕಾರ್ಯಕ್ರಮ ಇದು. 21 ಅಂದರೆ ಭಾನುವಾರ ಬರುತ್ತೇನೋ ಅಲ್ವಾ? ಹೌದು ಗುರು. ಹಾಂ. ಆದಿಶಕ್ತಿ ಅಂಗಾಳ ಪರಮೇಶ್ವರಿ ಸೇವಾ ಟ್ರಸ್ಟ್, ಹೊಸಹಳ್ಳಿ, ತಲಗಟ್ಟುಪುರ ಅಂಚೆ, ಬನಶಂಕರಿ 6ನೇ ಹಂತ, ಕನಕಪುರ ಮುಖ್ಯ ರಸ್ತೆ, ಬೆಂಗಳೂರು. ತುಂಬ ಚೆನ್ನಾಗಿದೆ. ಅಂದರೆ ಇದು ಹೊಸದಾಗಿ ಮಾಡ್ತಿರೋ ದೇವಸ್ಥಾನನ ಗುರುಜಿ? ಇದು ಹಳೆಯ ದೇವಸ್ಥಾನ, 20 ವರ್ಷದ ಹಿಂದಿನ ದೇವಸ್ಥಾನ. ಕಟ್ಟಡ ಎಲ್ಲ ಶಿಥಿಲಗೊಂಡಿತ್ತು. ಇವಾಗ ಕಲ್ಲಿನ ಕಟ್ಟಡ ಮಾಡಿ ಇವಾಗ ನೂತನ ಕುಂಭಾಭಿಷೇಕ ಕಟ್ಟಡ ನಿರ್ಮಾಣವಾಗಿದೆ.
ಅಂದರೆ 20 ವರ್ಷದ ಹಿಂದೆ ಅಲ್ಲಿ ಅಂಗಾಳ ಪರಮೇಶ್ವರಿ ದೇವಿ ಇದ್ದರು. ಹಾಂ ಇದ್ದರು ಸರ್. ಹಾಂ. ಈ ದೇವಸ್ಥಾನದ ಇತಿಹಾಸ ಹಿಂದೆ ಯಾರಾದರೂ ನಿಮ್ಮ ವಂಶಕರು ಅಥವಾ ಯಾರಾದರೂ ಅವರು ಅವತ್ತನ್ನು ನಡ್ಸ್ಕೊಂಡು ಬಂದಿರೋದು? ಹಾಂ ನಡ್ಸ್ಕೊಂಬರ್ತಾ ಇದ್ರು ಸ್ವಾಮಿ. ಹಾಂ. ತುಂಬ ಸಂತೋಷ, ಒಳ್ಳೆಯದಾಗಲಿ. ಎಷ್ಟೇ ಆದರೂ ನಮ್ಮ ಭರತಖಂಡದಲ್ಲಿ, ಭಾರತ ದೇಶದಲ್ಲಿ, ಅದರಲ್ಲೂ ದೇವಾಲಯಗಳಿಗೆ ಒಂದಷ್ಟು ಇತಿಹಾಸ, ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಗಳು. ಒಂದು ದೇವಸ್ಥಾನ ಆಗಬೇಕಾದ್ರೆ ನಾನು ಸಾಕಷ್ಟು ಬಾರಿ ಹೇಳಿದ್ದೇನೆ, ಒಂದು ದೇವಸ್ಥಾನ ಮನೆ ಅವರವ್ರ ಹೆಸರ ಮೇಲೆ ನಡೆದೋಗುತ್ತೆ. ಆದರೆ ದೇವಸ್ಥಾನ ದೇವರ ಸಾನ್ನಿಧ್ಯ ಮಾತ್ರ ಅಲ್ಲಿ ಆತನ ಹೆಸರಲ್ಲಿ ಆ ಭೂಮಿ ಇದ್ದರೆ ಮಾತ್ರ ಅದು ನಡೆದಿರುತ್ತೆ. ಹಾಗಾಗಿ ಅಂತಹ ಅದ್ಭುತವಾದಂತಹ ಆದಿಶಕ್ತಿ ಅಂಗಾಳ ಪರಮೇಶ್ವರಿ ದೇವಿಯ ಆ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಕುಂಭಾಭಿಷೇಕ ಮಹೋತ್ಸವ ಅದ್ಧೂರಿತವಾಗಿ ನಡೆದು ಬರ್ತಕ್ಕಂಥ ಭಕ್ತರ ಸಂಕಷ್ಟಗಳು ಬೇಗ ದೂರ ಆಗಿ ರಾಜ್ಯದಲ್ಲಿ ಪ್ರಸ್ತುತ ಇರತಕ್ಕಂತಹ ಈ ಮಳೆಯ ಸಮಸ್ಯೆ ಇದೆಯಲ್ಲ, ಈ ತಾಯಿ ಪ್ರತಿಷ್ಠಾಪನಾ ಮಹೋತ್ಸವದ ಆ ಶುಭಗಳಿಗಾದರೂ ರಾಜ್ಯ ಸುಭಿಕ್ಷವಾಗಿರಲಿ, ವರ್ಣನ ಕೃಪೆ ಆಗಲಿ, ರೈತ ಬಾಂಧವರು ನೆಮ್ಮದಿಯಾಗಿರಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ, ನಿಮ್ಮ ಈ ಕಾರ್ಯಕ್ರಮ ಚೆನ್ನಾಗಿ ನಡೀಲಿ, ಒಳ್ಳೆಯ ಯಶಸ್ಸಾಗಲಿ, ಒಳ್ಳೆಯದಾಗಲಿ. ಸರ್, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಇನ್ನು ಬಹಳ ವಿಶೇಷವಾಗಿ ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕಾಗಿದೆ. ಹಾಗಾಗಿ ಗುರುಗಳೇ, ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ತುಂಬ ಚೆನ್ನಾಗಿದೆ. ಜೊತೆಗೆ ಪುನರ್ವಸು ನಕ್ಷತ್ರಚಾರ ಪ್ರಕಾರ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ತಾವು ಯಾವ ಚಿಂತನೆ ಮಾಡಿದ್ರು, ಏನು ಮಾಡಿದ್ರು ಅದರ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಯಾವುದೇ ವೃತ್ತಿಯ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿದ್ರೂ ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಆಗಿರುತ್ತೆ. ಇವತ್ತು ತಾಯಿ ಭುವನೇಶ್ವರಿಯನ್ನು, ರಾಜರಾಜೇಶ್ವರಿಯನ್ನು, ಶಕ್ತಿ ದೇವತೆಯನ್ನು ಅಥವಾ ಶಿವನ ಆರಾಧನೆ ಮಾಡೋದ್ರಿಂದ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಸಿಂಹರಾಶಿಯಲ್ಲಿರ್ತಕ್ಕಂಥವರು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಗೋಸ್ಕರ ಮಾಡುವಂಥ ಕೆಲಸಗಳಲ್ಲಿ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳನ್ನು ತಾವು ಸಿದ್ಧಪಡಿಸ್ಕೊಳ್ಳೋದಕ್ಕೋಸ್ಕರ ತಾವು ಏನು ಚಿಂತನೆ ಮಾಡ್ತೀರೋ ಅದರ ಫಲಾಫಲಗಳನ್ನು ಅಷ್ಟೇ ಅದೃಷ್ಟದಾಯಕವಾಗಿ ಸಿದ್ಧಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ. ಹೀಗೆ ಗಣಪತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಳುವಂಥ ಯೋಗ ಫಲ ನಿಮ್ಮ ಭವಿಷ್ಯತ್ತಲ್ಲಾಗುತ್ತೆ. ಇವತ್ತು ಸಾಧ್ಯವಾದಷ್ಟು ಮಧ್ಯಾಹ್ನ 12ರಿಂದ 4 ಗಂಟೆ 20 ನಿಮಿಷ ತನಕ ತಮ್ಮ ಚಿಂತನೆಗೆ ಏನಿರುತ್ತೋ, ಯಾವ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಅದರ ಅಭಿವೃದ್ಧಿಯನ್ನು ಕಾಣ್ಬೋದಾಗುತ್ತೋ ಎಲ್ಲವನ್ನೂ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ, ಅದೃಷ್ಟ ನಿಮ್ಮದಾಗಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರ ಜಾತಕದಲ್ಲಿ ಒಂದಷ್ಟು ಸಮಸ್ಯೆಗಳ ಸೆರೆಮಾಲೆ ಇದೆ. ಮನಸ್ಸು ನೆಮ್ಮದಿ ಇಲ್ಲ, ಅಧಿಕವಾದಂತಹ ಚಂಚಲತೆ ಇದೆ. ಭಗವತ್ ಸಂಕಲ್ಪವೇ ಆಗಿದೆ. ಆರ್ಥಿಕ ಪರಿಸ್ಥಿತಿ ಆಗಿರಲಿ, ಜೊತೆಲಿರ್ತಕ್ಕಂಥವರಾಗಿರಲಿ, ಕುಟುಂಬದ ಸದಸ್ಯರಾಗಿರಲಿ ಅಥವಾ ಯಾರೊಬ್ಬ ಸ್ನೇಹಿತರು ಹೇಳುವಂಥ ಮಾತಲ್ಲೂ ಒಂದಷ್ಟು ವ್ಯತ್ಯಾಸಗಳಾಗುವಂಥದ್ದು, ಅದರಿಂದ ಮನನೊಂದುಕೊಳ್ಳುವಂಥ ಪರಿಸ್ಥಿತಿ ತಮ್ಮದು ಎದುರಾಗ್ತಿರುತ್ತೆ. ಏನೇ ಆದರೂ ಹಣಕಾಸಿನ ವಿಚಾರ ಆಗಲಿ, ವ್ಯಾಪಾರ ಆಗಲಿ, ವ್ಯವಹಾರಗಳಾಗಲಿ ಅಭಿವೃದ್ಧಿ ತಂದುಕೊಳ್ಬೇಕಾದ್ರೆ ನಿಮ್ಮ ಸ್ವಂತ ಬುದ್ಧಿಯಲ್ಲೂ ಸ್ವಲ್ಪ ಮಟ್ಟಿಗೆ ಕನ್ಫ್ಯೂಷನ್ ಆಗಿ ಒಂದು ತೊಂದರೆ ಅನುಭವಿಸುವಂಥ ಪರಿಸ್ಥಿತಿ ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆವರೆಗೂ ಇದೆ. 2 ಗಂಟೆ ಆದ ನಂತರ ಒಂದಷ್ಟು ಬೆಳಕನ್ನು ಕಾಣ್ತೀರಿ. ಆದರೆ 2 ಗಂಟೆ ಕಳೆಯೋದ್ರೊಳಗಾಗಿ ಒಂದಷ್ಟು ಜನ ಕಣ್ಣೀರು ಹಾಕ್ತೀರಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ, ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ನಿಮ್ಮ ಕುಲದೇವರ ಅನುಗ್ರಹವನ್ನು ಪಡೀತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಸಾಧ್ಯವಾದರೆ ಕಂದು ಬಣ್ಣದ ಶ್ವಾನಿಕೆ ಏನಾದರೂ ಒಂದಿಷ್ಟು ಪದಾರ್ಥವನ್ನು ಹಾಕಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ರೆ ಒಂದಿಷ್ಟು ಅಭಿವೃದ್ಧಿಯನ್ನು, ಒಂದಿಷ್ಟು ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ಳೋದು ಬೇಡ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರು ಹಣಕಾಸಿನ ವಿಚಾರ, ವ್ಯಾಪಾರ, ವ್ಯವಹಾರ ಅಥವಾ ವಿದ್ಯಾರ್ಥಿಗಳು ಓದೋದಾಗಲಿ ಅಥವಾ ಕುಟುಂಬದ ಸದಸ್ಯರ ಮಧ್ಯದಲ್ಲಿ ಬಂದೊದಗುವಂಥ ಸಮಸ್ಯೆಗಳಾಗಲಿ ಅಲ್ಲಿಂದಲೇ ದೂರ ಮಾಡಿಕೊಂಡು ಆಗಿಂದಾಗಲೇ ಹೊಸತನವನ್ನು ಕಾಣಬೇಕು. ಅದರಿಂದ ಅಭಿವೃದ್ಧಿಯನ್ನು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಸರಿಸುಮಾರು 11 ಗಂಟೆ 45 ನಿಮಿಷದವರೆಗೂ ಮಾತ್ರ ಒಂದು ಭವಿಷ್ಯತ್ತಾದರೆ 11 ಗಂಟೆ 45 ನಿಮಿಷದಿಂದ ಹೊರಬರುವಂಥ ಕಾಲ, ಅಲ್ಲಿಂದ ಆಚೆ ಬದಲಾಗುವಂಥ ಕಾಲ ಮಾನಸಿಕವಾದಂಥ ಒತ್ತಡಗಳಾಗುತ್ತೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಬಹಳಷ್ಟು ಟೆನ್ಷನ್ ತಗೊಳ್ತೀರಿ. ತುಲಾರಾಶಿಯವರಿಗೆ ಇವತ್ತೆಲ್ಲವೂ ಸಮಂಜಸ್ಕರವಾಗಿದೆ ಅಂತಲ್ಲ, ಆದರೆ ಒಂದು ಅದೃಷ್ಟ ಪುನರ್ವಸು ನಕ್ಷತ್ರವಾದ್ದರಿಂದ ಶ್ರೀರಾಮಚಂದ್ರನ ಜಪಾನುಷ್ಠಾನದಿಂದ ತುಲಾರಾಶಿಯವರು ಒಂದಿಷ್ಟು ಒಳಿತನ್ನು ಕಾಣ್ತೀರಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಆ ರಾಮನಾಮವನ್ನು ನಿರಂತರ ಪಠನೆ ಮಾಡೋದ್ರಿಂದ ಎಂತಹ ಒಂದು ಬೆಟ್ಟದಂಥ ಕಷ್ಟವನ್ನು ಸಹಿತ ಮಂಜಿನಗಡ್ಡೆ ಥರ ಕರಗಿಸಿ ಒಂದಷ್ಟು ಸುಖ, ಸಂತೋಷ, ನೆಮ್ಮದಿಯನ್ನು ಕಾಣ್ತೀರಿ. ಪ್ರಭು ಶ್ರೀ ರಾಮಚಂದ್ರನ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಒಂದಷ್ಟು ಬೆಲ್ಲನೋ, ರವೆನೋ ಅಥವಾ ಗೋಧಿನೋ ಇದನ್ನು ಮಹಾವಿಷ್ಣು ಸಾನ್ನಿಧ್ಯ ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ತುಲಾರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ.
ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನವೂ ಚೆನ್ನಾಗಿದೆ, ಗುರುವಿನ ಅನುಗ್ರಹವೂ ಇದೆ. ಅದರಲ್ಲೂ ಅದೃಷ್ಟ ಎಂಬತಕ್ಕಂಥದ್ದು ಮನೆ ಮಾಡಿದೆ. ಮನೆ ದೇವರನ್ನ ಪ್ರಾರ್ಥನೆ ಮಾಡ್ತಾ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಹೆಚ್ಚಿನ ಯಶಸ್ಸಿದೆ. ಹೊಸತನವನ್ನು ಕಾಣ್ತೀರಿ. ಹೊಸ ವ್ಯಾಪಾರ, ವ್ಯವಹಾರ, ವೃತ್ತಿ, ಅಭಿವೃದ್ಧಿ. ಸಣ್ಣ ವಿದ್ಯಾರ್ಥಿಗಳಂದರೆ ಸಣ್ಣ ಪುಟ್ಟ ಮಕ್ಕಳಿಂದ ಹಿಡಿದು ಒಳ್ಳೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕಾಗಲಿ, ವಿದ್ಯಾರ್ಜನೆಗಾಗಲಿ, ಅಥವಾ ವ್ಯಾಪಾರವನ್ನು ಮಾಡ್ತಕ್ಕಂಥವ್ರಾಗಲಿ, ಹೊಸದಾಗಿ ಹಣಕಾಸನ್ನು ಹೂಡಿಕೆ ಮಾಡ್ತಕ್ಕಂಥವ್ರಿಗಾಗಲಿ, ಅಥವಾ ಯಾವ ವೃತ್ತಿಯನ್ನು ಅಭಿವೃದ್ಧಿಪಡಿಸ್ಕೊಂಡು ಸಭೆ ಸಮಾರಂಭದಲ್ಲಿ ನಿಮ್ಮದೇ ಆದಂತಹ ಒಂದಷ್ಟು ಮೇಲುಗೈ ಸಾಧಿಸಬೇಕು ಅಂತಿರ್ತೀರೋ ಎಲ್ಲರಿಗೂ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ಳುವಂಥ ಅದೃಷ್ಟ ಇವತ್ತಿನ ತಿಥಿವಾರ ನಕ್ಷತ್ರದಲ್ಲಿದೆ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಮನೆ ದೇವರ ಪ್ರಾರ್ಥನೆಯೇ ಬೇಕು, ಮಾತಾಪಿತೃಗಳ ಆಶೀರ್ವಾದ ಬೇಕು. ತಂದೆ ತಾಯಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡೆದು ತದನಂತರ ನೀವು ಆಚೆ ಹೊರಟಿದ್ದೆ ಆದರೆ ಅದೃಷ್ಟವನ್ನು ನೀವು ಸಿದ್ಧಪಡಿಸ್ಕೊಳ್ತೀರಿ. ಇದರ ಜೊತೆಗೆ ನಿಮ್ಮ ಬಲಗಡೆ ವಾಚ್ ಪಾಕೆಟಲ್ಲಿ ಅಥವಾ ನಿಮ್ಮ ರೈಟ್ ಸೈಡ್ ಪಾಕೆಟಲ್ಲಿ ಒಂದಷ್ಟು ಬಿಳಿಯ ವಸ್ತ್ರವನ್ನು, ಅಂದರೆ ಒಂದು ಕರ್ಚೀಫ್ ಆಗಲಿ ಅಥವಾ ಬಿಳಿಯ ದಾರ ಆಗಲಿ, ಯಾವುದಾದ್ರೂ ಸರಿ ಶ್ವೇತವರ್ಣದ ವಸ್ತ್ರ ಇವತ್ತು ನಿಮ್ಮ ಪಾಕೆಟಲ್ಲಿದ್ದರೆ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣುವಂಥ ಯೋಗಫಲ ವೃಶ್ಚಿಕ ರಾಶಿಯವರಿಗೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಬಹಳ ಅದ್ಭುತವಾದಂಥ ಕಾಲವನ್ನು ನೋಡ್ತೀರಿ. ವಾರದ ಮೊದಲನೇ ದಿವಸ ನೀವು ಮಾಡುವ ಕೆಲಸ ಸಾಕಷ್ಟು ಯಶಸ್ಸಿದೆ. ಜೊತೆಗೆ ತೃಪ್ತಿಕರವಾದಂಥ ಬದುಕು ನಿಮ್ಮ ಆತ್ಮತೃಪ್ತಿಗಿದೆ. ಮತ್ತೊಬ್ಬರನ್ನ ತೃಪ್ತಿಪಡಿಸಿ ನೀವು ಆನಂದ ಪಡೋದಕ್ಕಿಂತ ನಿಮ್ಮ ತೃಪ್ತಿ ಇರತಕ್ಕಂಥದ್ದು ಬಹಳ ಮುಖ್ಯ. ಅಂತಹ ಅದೃಷ್ಟದ ಕ್ಷಣಗಳನ್ನು ಧನುರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಅದರಲ್ಲೂ ಮಧ್ಯಾಹ್ನ ಸರಿಸುಮಾರು 1 ಗಂಟೆ 45 ನಿಮಿಷದವರೆಗೂ ಇಂಥದ್ದೇ ಭವಿಷ್ಯದಿದೆ. 1 ಗಂಟೆ 45 ನಿಮಿಷ ಆದ ನಂತರ ಒಂದಷ್ಟು ಬದಲಾವಣೆ ಕಾಣ್ಬೋದು. ಆದರೆ ಶುಭ ಸಂಧ್ಯಾ ಕಾಲದಲ್ಲಿ ಮಾತ್ರ ನಿಮ್ಮ ಆರೋಗ್ಯದ ಕಡೆ ತುಂಬ ಲಕ್ಷ್ಯ ಕೊಡಬೇಕು. ಇವತ್ತು ಧನುರಾಶಿಯಲ್ಲಿರ್ತಕ್ಕಂಥವರು ಸಂಧ್ಯಾ ಕಾಲಕ್ಕೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ಮನಸ್ಸಿಗೆ ಮಾನಸಿಕವಾಗಿ ತುಂಬ ನೋವು ಪಡುವಂಥದ್ದು, ಜೊತೆಗಿರ್ತಕ್ಕಂಥ ಸಹಪಾಠಿಗಳಿಂದ ನಿಂದನೆಗೊಳಗಾಗುವಂಥದ್ದು, ಇಟ್ಟ ವಸ್ತು ಕಣ್ಣು ಕಾಣದಿರ ಆಗುವಂಥದ್ದು, ಯಾವುದಾದ್ರು ಒಂದು ವಸ್ತುವನ್ನು ಹುಡುಕುವಂಥ ಸಮಯ ಎದುರಾಗುವಂಥದ್ದು, ಇಂಥೆಲ್ಲ ಸಮಸ್ಯೆಗಳು ಧನುರಾಶಿಯವರಿಗಿದೆ. ಆದರೆ ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ಸಾಂಬ ಸದಾಶಿವನ ಅನುಗ್ರಹವನ್ನು ಪಡೆದು ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರವಾಗಿ ನೀವು ಜಪಿಸೋದ್ರಿಂದ ಸಾಕಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ರಾಷ್ಟ್ರಾಧಿಪತಿ ಇರತಕ್ಕಂಥ ಶನೈಶ್ಚರನ ಅನುಗ್ರಹದಿಂದ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಳ್ತಾ ಇದ್ದೀರಿ. ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಹೆಚ್ಚಿನ ಯಶಸ್ಸಿದೆ. ಅಂದರೆ ಕಳೆದ 4-5 ವರ್ಷಗಳಿಂದ ಏನು ನೋವನ್ನು ಅನುಭವಿಸ್ತಾ ಇದ್ದೀರೋ ಆ 4-5 ವರ್ಷಗಳಿಂದ ಇರತಕ್ಕಂಥ ನೋವು ದಿನಂಪ್ರತಿ ಮಂಜಿನ ಗಡ್ಡೆ ಥರ ಕರಗಿ ಒಂದು ಅದ್ಭುತವಾದಂತಹ ಒಂದು ಕಾಲವನ್ನು, ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನು, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಪಡಿಸ್ಕೊಳ್ಳುವಂಥ ಯೋಗಫಲ ಅತಿ ಶೀಘ್ರದಲ್ಲಿದೆ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ತಾವೇನು ಅಂದುಕೊಂಡ್ರೂ ಸಹಿತ ಕಾರ್ಯಸಿದ್ಧಿ ಆಗುತ್ತೆ. ಆದರೆ ಇನ್ನಷ್ಟು ದಿನ ಕಾಯಬೇಕಾಗತ್ತೆ. ಅದರ ಮಧ್ಯದಲ್ಲಿ ಪ್ರಭು ಶ್ರೀರಾಮಚಂದ್ರನ ಆರಾಧನೆ ಮಾಡಬೇಕಾಗತ್ತೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಆ ರಾಮನಾಮವನ್ನು ಪಠನೆ ಮಾಡೋದ್ರಿಂದ ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಅದ್ಭುತವಾದಂಥ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಅದರಲ್ಲೂ ಇವತ್ತಿನ ದಿವಸ 11 ಗಂಟೆಯಿಂದ 4 ಗಂಟೆವರೆಗೂ, 11ರಿಂದ 4ರ ಮಧ್ಯದಲ್ಲಿ ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು, ಏನಾದರೂ ಗಿಡಮರಗಳಿಗೆ ಒಂದಷ್ಟು ನೀರು ಹಾಕುವಂಥದ್ದು, ಎಷ್ಟೇ ಆದರೂ ಮಳೆಯ ಅಭಾವ ಇರೋದ್ರಿಂದ ಶೀಘ್ರವಾಗಿ ವರ್ಣನ ಕೃಪೆ ಆಗಬೇಕಾದ್ರಿಂದ ಶಿವಮಂದಿರಕ್ಕೆ ಬಂದು ಒಂದಷ್ಟು ಬಿಲ್ವಪತ್ರೆಯನ್ನು ಕೊಟ್ಟು ಶಿವ ಸಾನ್ನಿಧ್ಯದಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿದ್ರೆ ಖಂಡಿತ ಹೆಚ್ಚಿನ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಸಾಕಷ್ಟು ದಿನಗಳಿಂದ ಸಮಸ್ಯೆ ಇರ್ಬೋದು. ಸಮಸ್ಯೆ ಮಧ್ಯದಲ್ಲಿ ಅದ್ಭುತವಾದಂಥ ಕಾಲ ಇದೆ. ಭಗವಂತ ಆತ ಕೊಟ್ಟರೆ ಮಾತ್ರ ಎಲ್ಲವೂ ಕಾರ್ಯಸಿದ್ಧಿಯೇ. ಏನೇ ಆದರೂ ದೇವರು ಕೊಟ್ಟರೆ ಕೊನೆ ತನಕ, ಮಾನವ ಕೊಡ್ತಕ್ಕಂಥದ್ದು ಮನೆ ತನಕ. ಅದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೆ. ಆದರೆ ದೇವರ ಸಾನ್ನಿಧ್ಯದಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡುವ ಕಾಯಕವನ್ನು ಮಾಡಿದ್ರೆ ಭಗವಂತನ ಕೃಪಾಶೀರ್ವಾದ ನಿಮ್ಮ ರಾಶಿ ಮೇಲಿರುತ್ತೆ. ಕುಂಭರಾಶಿ ಕುಂಭಲಗ್ನದಲ್ಲಿ ಯಾರ್ಯಾರು ಜನಿಸಿದ್ದೀರೋ ತಾವೆಲ್ಲರೂ ಇವತ್ತು ಅದ್ಭುತವಾದಂಥ ಕಾಲ. ಪ್ರಭು ಶ್ರೀರಾಮಚಂದ್ರನ ಆರಾಧನೆ ಮಾಡ್ತಾ ಪುನರಸು ನಕ್ಷತ್ರವಾದ್ದರಿಂದ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹವನ್ನು ಪಡಿತೀರಿ. ಸಾಧ್ಯವಾದರೆ ಒಂದು ತೀರ್ಥಕ್ಷೇತ್ರವೋ ಪುಣ್ಯಕ್ಷೇತ್ರವೋ ಅಥವಾ ದೇವರ ದರ್ಶನವೋ, ಎಲ್ಲಕ್ಕಿಂತ ಮುಖ್ಯವಾಗಿ ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥ ಅಥವಾ ರವೆಯಿಂದ ಮಾಡಿರ್ತಕ್ಕಂಥ ಪದಾರ್ಥ, ರವೆ, ತುಪ್ಪ, ಸಕ್ಕರೆ ಇದನ್ನು ಸೇರಿಸಿ ಮಾಡಿರ್ತಕ್ಕಂಥ ಪದಾರ್ಥವನ್ನು ಸ್ವಾಮಿಗೆ ನೈವೇದ್ಯ ಮಾಡಿ ಆ ನೈವೇದ್ಯ ಪ್ರಸಾದವನ್ನು ನಿಮ್ಮ ಕರಹಸ್ತದಿಂದ 4 ಜನಕ್ಕೆ ನೀವು ಹಂಚಿದ್ದೇ ಆದರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಮಾಡುವ ಪ್ರತಿಯೊಂದು ಕಾಯಕವೂ ಸಹಿತ ನಿಮ್ಮ ಮನಸ್ಸು ಮುಟ್ಟಬೇಕು. ಜೊತೆಗೆ ಮನದೊಳಗಿರ್ತಕ್ಕಂಥ ಶ್ರದ್ಧೆಯಿಂದ ಭಕ್ತಿಯಿಂದ ಕಾಯಕವನ್ನು ಮಾಡಬೇಕು.
ಹೀಗೆ ನಡೆಸೋದ್ರಿಂದ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಸಾಕಷ್ಟು ಬದಲಾವಣೆ ತಂದುಕೊಳ್ತೀರಿ. ಆದರೆ ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಳ್ಳಿ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ಬೋದು, ಮಾನಸಿಕವಾದಂಥ ಒತ್ತಡ ಆಗ್ಬೋದು. ನಿಂದಕರು ಸಾಕಷ್ಟು ಜನ, ಅದರ ಮಧ್ಯದಲ್ಲೇ ಒಂದು ರಾಜ್ಯದಲ್ಲಿ ಸುಭಿಕ್ಷವಾದಂಥ ಕಾಲವನ್ನು ಕಾಣಬೇಕು. ಹಾಗಾಗಿ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರು ಏನೇ ಕೆಲಸ ಮಾಡಿದ್ರು ಮನಸ್ಸು ತೃಪ್ತಿಯಾಗಿ ಮಾಡ್ತಕ್ಕಂಥದ್ದು, ದೇವರ ದರ್ಶನ ಮಾಡ್ತಕ್ಕಂಥದ್ದು ಭಾಳ ಹೆಚ್ಚಿನ ಯಶಸ್ಸಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರು ಪ್ರಯಾಣ ಕಾಲದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ವ್ಯವಹಾರಗಳನ್ನು ಅಚ್ಚುಕಟ್ಟಾಗಿ ಮಾಡಬೇಕು. ಏನೇ ಮಾಡಿದ್ರೂ ಗೌಪ್ಯತೆ ಕಾಪಾಡ್ಕೋಬೇಕು. ಮಾಡುವ ಕೆಲಸ 4 ಜನಕ್ಕೆ ಗೊತ್ತಾಗೋ ಥರ ಮಾಡೋದಕ್ಕಿಂತ ಒಂದಷ್ಟು ಗೌಪ್ಯತೆಯನ್ನು ಕಾಪಾಡಿದರೆ ಸಾಕಷ್ಟು ಲಾಭ ಆಗುತ್ತೆ. ಅದರಲ್ಲೂ ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರ, ವ್ಯಾಪಾರ ವ್ಯವಹಾರ, ಲೇವಾದೇವಿಗಳು ಏನೇ ಮಾಡಬೇಕಾದ್ರೂ ಸ್ವಲ್ಪ ಗೌಪ್ಯತೆ ಮಾಡಿ. 4 ಜನಕ್ಕೆ ಗೊತ್ತಾಗೋ ಥರ ಮಾಡಿದ್ದೇ ಆದರೆ ಕೆಲಸಗಳಲ್ಲಿ ಅಡ್ಡಿ ಆತಂಕ ಅಂತಕ್ಕಂಥದ್ದು ಸಾಕಷ್ಟು. ನಿಮ್ಮ ರಾಶಿಫಲದಲ್ಲಿ ಸಾಕಷ್ಟು ಶತ್ರುಗಳ ಬಾಧೆ ಆಗುತ್ತೆ. ಶತ್ರುಗಳಂದರೆ ಹೇಗೆ? ನೀವು ಮಾಡೋ ಕೆಲಸಕ್ಕೆ ಅಡ್ಡಿ ಆತಂಕ ಮಾಡ್ತಕ್ಕಂಥದ್ದು, ನೀವು ಯಾವುದಾದ್ರು ರಹಸ್ಯವಾಗಿ ಇಟ್ಕೊಂಡಿರ್ತಕ್ಕಂಥ ಕೆಲಸವನ್ನು 4 ಜನಕ್ಕೆ ಗೊತ್ತಾಗೋ ಥರ ಮಾಡುವಂಥದ್ದು, ಅಥವಾ ಯಾವುದಾದ್ರು ತೊಂದರೆ ತಾಪತ್ರೆಗಳನ್ನು ಮನೆ ಬಾಗಿಲು ತರ್ತಕ್ಕಂಥದ್ದು, ಮಾತಿಗೆ ಮಾತು ಕೊಟ್ಟು ನಿಮ್ಮ ಕಣ್ಣೀರು ಹಾಕಿಸುವಂಥದ್ದು, ಇಂಥೆಲ್ಲ ಸಮಸ್ಯೆ ಇರಬಹುದು. ಆದರೆ ಮೇಲೊಬ್ಬ ಇದ್ದಾನೆ ಕಾಯುವಂತಹವನು, ಆ ಭಗವಂತನ ನಂಬಬೇಕು. ನೀವು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ, ಮಾತಾಪಿತೃಗಳ ಆಶೀರ್ವಾದ ತೆಗೆದುಕೊಳ್ಳಿ. ಸಾಧ್ಯವಾದರೆ ಶ್ವೇತವರ್ಣದ ಎಲ್ಲದರೂ ಒಂದು ಕಡೆ ವಿಶೇಷವಾಗಿರ್ತಕ್ಕಂಥ ಶ್ವೇತವರ್ಣದ ವಸ್ತ್ರವನ್ನು ತೆಗೆದುಕೊಂಡು ನಿಮ್ಮ ಕುಲದೇವರಿಗೆ ಅದನ್ನು ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡೋದ್ರಿಂದ ತುಂಬ ಒಂದು ಬದಲಾವಣೆಯನ್ನು ತಾವು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೇನೆ ಗುರುಗಳೇ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾನು ಮಂಗಳೂರಿನಿಂದ ಕರೆ ಮಾಡ್ತಿದ್ದೇನೆ. ಮಂಗಳೂರಿನಿಂದ. ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ವಾಣಿ ಅಂತ. ವಾಣಿ ಅಂತ ಹೇಳಿ. ಗುರುಗಳ ಜೊತೆ ಅನ್ಸುತ್ತೆ ಮಾತಾಡ್ಬೇಕಿತ್ತು. ಓನಮ್ಮ, ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ ತಾಯಿ, ಹೇಳಿಮ್ಮ. ಗುರುಗಳೇ, ಇನ್ ಮುಂದಿನ ಜೀವನ ಆದ್ರೂ ಚೆನ್ನಾಗಿರ್ಬೋದಾ ಅಂತ ನನ್ನದೊಂದು ಕೋರಿಕೆ. ಯಾಕಂದ್ರೆ ಪ್ರಯತ್ನ ಪಡ್ಬೇಕು, ನಾನು ಪ್ರಯತ್ನ ಪಡ್ತಾನೆ ಇದ್ದೇನೆ ಸಮಸ್ಯೆಗಳೆಲ್ಲ ಹೊರ ಬರ್ಲಿಕ್ಕೆ. ಆದ್ರೆ ಗೊತ್ತಿಲ್ಲ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ. ನಾನೇನಾದ್ರೂ ಪೂಜೆ ಮಾಡ್ಬೇಕಾ, ಇಲ್ಲಾದ್ರೆ ಏನಾದ್ರೂ ನೀವು ಹೇಳಿದಂತ ನಾನು ಮಾಡ್ಬೇಕಂತ ಕೇಳೋಣ ಅಂತ ಗುರುಗಳೇ. ಇನ್ನು ಯುಗಾದಿಯಿಂದ ಮುಂದೆ ಆದ್ರೂ ಚೆನ್ನಾಗಿರ್ಬೋದಾ? ನೋಡಿ, ನಿಮ್ಮ ಸ್ವರತರಂಗ ಪ್ರಕಾರ ತಾವು ಇಲ್ಲಿವರೆಗೂ ಏನೆಲ್ಲ ಕಷ್ಟಗಳನ್ನು ನೋಡಿದ್ದೀರೋ, ಪ್ರಭು ಶ್ರೀ ರಾಮಚಂದ್ರನ ಅನುಗ್ರಹದಿಂದ ರಾಮನವಮಿ ಆದ ನಂತರ ನಿಮ್ಮಲ್ಲಿ ಬದಲಾವಣೆ ಕಾಣ್ತೀರಿ. ರಾಮನವಮಿ ಆಗಬೇಕು, ನೀವು ಬದಲಾವಣೆ ನೋಡಬೇಕು. ಇಲ್ಲಿವರೆಗೂ ನೀವು ಕಷ್ಟ ನೋಡಿದ್ದೀರಿ, ಆದರೆ ಕಷ್ಟಗಳಿಗೂ ಒಂದು ಪರಿಹಾರ, ಒಂದು ಕೊನೆ ಅಂತಿರುತ್ತೆ. ನಮ್ಮಲ್ಲಿ ಎಲ್ಲರೂ ತಿಳ್ಕೊಳ್ಳುವಂಥದ್ದು, ಪ್ರತಿಯೊಬ್ಬರಿಗೂ ಅರಿವಿರುವಂಥದ್ದೇ. ಹಗಲಾದ್ಮೇಲೆ ರಾತ್ರಿ ಆಗಲೇಬೇಕಲ್ಲಮ್ಮ. ಹಗಲಾದ್ಮೇಲೆ ರಾತ್ರಿ ಆಗಲೇಬೇಕು, ಕತ್ಲಾದ್ಮೇಲೆ ಬೆಳಕು ಆಗಬೇಕಲ್ಲ. ಆ ಬೆಳಕು ಆಗುವ ಕಾಲ ಸನ್ನಿವೇಶವು ಆಗ್ತಾ ಇದೆ, ತುಂಬ ಹತ್ತಿರದಲ್ಲಿದೆ. ನಿಮ್ಮ ಭವಿಷ್ಯದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ಗುರು ಚೆನ್ನಾಗಿದ್ದಾನೆ. ಈ ಕಳೆದ ವರ್ಷದಲ್ಲಿ ಆರೋಗ್ಯ ಸರಿ ಇಲ್ಲ, ನಿಷ್ಠೂರ ಆಯಿತು, ಮನೆ ಮಂದಿ ಎಲ್ಲರೂ ಸಹಿತ ನಿಷ್ಠೂರವಾಗಿದ್ದರು, ಎಲ್ಲೂ ಸಹಿತ ನೆಮ್ಮದಿ ಕಾಣದಂಥ ರೀತಿ ಕಳೆದ ವರ್ಷ ಇತ್ತು. ಆದರೆ ಈಗ ಈ ಯುಗಾದಿ ಆದಮೇಲೆ ಒಂದಷ್ಟು ಬದಲಾವಣೆ ಆಗ್ತಿದೆ. ಯಾರು ಶತ್ರುಗಳಿದ್ರು ಅವ್ರು ಮಿತ್ರರಾಗ್ತಾ ಇದ್ದಾರೆ. ಯಾರೆಲ್ಲ ನಿಮ್ಮಿಂದ ದೂರ ಇದ್ರು ಅವರೆಲ್ಲ ಅವರೇ ಫೋನ್ ಮಾಡಿ ನಿಮ್ಮನ್ನು ಮಾತಾಡ್ತಾ ಇದ್ದಾರೆ. ಒಂದಲ್ಲ ಒಂದು ಕಡೆ ನಿಮಗೆ ಏನೋ ಒಂಥರ ಒಂದು ಪಾಸಿಟಿವ್ ವೇವ್ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗ್ತಾ ಇದೆ. ಇದು ಅತಿ ಹತ್ತಿರದಲ್ಲೇ ಇನ್ನು ಬರ್ತಕ್ಕಂಥ ಯುಗಾದಿ ಇದು ಶ್ರೀರಾಮನವಮಿ ಆದರೆ ಇನ್ನಷ್ಟು ಅದ್ಭುತವಾದಂಥ ಕಾಲ. ಜೊತೆಗೆ ನಿಮ್ಮ ತುಂಬಾ ದಿನಗಳ ಕನಸು ಒಂದು ಅಂಗೈಗಳ ಭೂಮಿ ಮಾಡಬೇಕು ಅಂತ. ಆ ಭೂಮಿಗೂ ಸಹಿತ ಹತ್ತಿರದಲ್ಲೇ ಒಂದು ಯೋಗ ಫಲ ಅಂತಕ್ಕಂಥದ್ದು ಬರ್ತಾ ಇದೆ. ಹೀಗಿರಬೇಕಾದ್ರೆ ದೇವರು ನೆನೆಸಿದ್ದನ್ನ ಕೊಡಬೇಕಾದ್ರೂ ನಮ್ಮ ಗ್ರಹಗತಿಗಳು ಸರಿ ಹೋಗ್ಬೇಕು. ತಾವು ಮಂಗಳೂರು ಅಂತ ಹೇಳಿದ್ರಿ, ಅಲ್ಲೇ ಹತ್ತಿರದಲ್ಲೇ ಕಟೀಲು ದುರ್ಗಾ ಪರಮೇಶ್ವರಿ ಇದ್ದಾಳೆ ತಾಯಿ. ಬರ್ತಕ್ಕಂತಹ ಭಕ್ತರನ್ನ ಕೈ ಬೀಸಿ ಕರೆದು ಅವರ ಕಷ್ಟಗಳನ್ನು ದೂರ ಮಾಡುವಂತ ಕಲಿಯುಗದ ಕಲ್ಪವಲ್ಲಿಯ ತಾಯಿ. ಅಂತಹ ಅದ್ಭುತವಾದಂತಹ ಒಂದು ಸಾನ್ನಿಧ್ಯ ಇರುವಾಗ ಆ ಸಾನ್ನಿಧ್ಯಕ್ಕೆ ತಾವು 4 ಮಂಗಳವಾರ ಕಟೀಲು ದುರ್ಗಾ ಪರಮೇಶ್ವರಿಗೆ ಹೋಗಿ ಬರೀ ಆ ತಾಯಿನ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಒಂದು ಅಪ್ಪಟವಾಗಿರ್ತಕ್ಕಂಥ ಜೇನುತುಪ್ಪ, ಒಳ್ಳೆ ಜೇನುತುಪ್ಪವನ್ನು ತೆಗೆದುಕೊಂಡು ಅಮ್ಮನವರ ಅಭಿಷೇಕಕ್ಕೆ ಜೇನುತುಪ್ಪ ಕೊಡಿ. 3 ಮಂಗಳವಾರ ಮಾಡಿ. ಇದಿಷ್ಟನ್ನ ನೀವು ಮಾಡಿದ್ರೆ ನಿಮ್ಮ ಮುಖದ ವರ್ಚಸ್ಸು, ತಮ್ಮ ಕೆಲಸ ಕಾರ್ಯಗಳು, ತಮ್ಮ ಉದ್ಯೋಗ, ತಮ್ಮ ವ್ಯವಹಾರ ಎಲ್ಲವೂ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ.
ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂತಹ ನಾಮಾಂಕಿತವನ್ನ ಪಠನೆ ಮಾಡುವುದರಲ್ಲಿ ಹನುಮನ ಒಂದು ಗಾಯಕ ಬಹಳ ವಿಶೇಷವಾಗಿರ್ತಕ್ಕಂಥ ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಹನುಮನ ಸಾನ್ನಿಧ್ಯಕ್ಕೆ ಬಂದು ರಾಮನಾಮವನ್ನು ಪಠನೆ ಮಾಡಬೇಕಂತ. ಹನುಮನ ಸಾನ್ನಿಧ್ಯಕ್ಕೆ ಬಂದು ರಾಮನಾಮವನ್ನು ಪಠನೆ ಮಾಡಿ ರಾಮದೇವರ ಹೆಸರು ಇಲ್ಲಿ ಹೇಳಿದಾಗ ಹನುಮ ಶೀಘ್ರವಾಗಿ ಒಲಿತಾನೆ, ಶೀಘ್ರವಾಗಿ ಕೃಪಾ ಕಟಾಕ್ಷವನ್ನು ದೋರ್ತಾನೆ ಎಂಬತಕ್ಕಂಥದ್ದು ಇವತ್ತು ನನ್ನೆ ಮಾತಲ್ಲ, ಇದು ಯುಗಾಂತರದಿಂದ ಬಂದಿರತಕ್ಕಂಥದ್ದು. ಅದರಲ್ಲೂ ಕಲಿಯುಗದಲ್ಲಿ ಕಲಿಬ್ರಹ್ಮನಾಗಿರ್ತಕ್ಕಂಥವನು ಹನುಮ. ಕಲಿಬ್ರಹ್ಮನಾಗಿರ್ತಕ್ಕಂಥ ಹನುಮನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಬೆಂಗಳೂರಿನ ಉತ್ತರ ಭಾಗ ಇರ್ತಕ್ಕಂಥ ನವರತ್ನ ಅಗ್ರಹಾರದಲ್ಲಿ ಹನುಮ ಇಲ್ಲಿದ್ದು ಮಹರ್ಷಿ ಮಂದಿರಕ್ಕೆ ಸಮೀಪ ಇರತಕ್ಕಂತಹ ಲಕ್ಷ್ಮೀ ಬೋರ ಸ್ವಾಮಿಯ ಸಾನ್ನಿಧ್ಯಕ್ಕೆ ಸಮೀಪ ಇರತಕ್ಕಂತಹ ಹನುಮ ಕ್ಷೇತ್ರ. ಈ ಹನುಮ ಕ್ಷೇತ್ರದಲ್ಲಿ ರಾಮತಾರಕ ಹವನವನ್ನು ಸಹಿತ ಬಹಳ ಅದ್ಭುತವಾಗಿ ಶಾಸ್ತ್ರಬದ್ಧವಾಗಿ ಆಗಮಶಾಸ್ತ್ರ ಪ್ರಕಾರ ಅನುಷ್ಠಾನವನ್ನು ಮಾಡಿದ್ದಾರೆ. ರಾಮತಾರಕ ಹವನವನ್ನು ಇವತ್ತು ನಡೆಸಿರ್ತಕ್ಕಂಥದ್ದು ಇದು ಲೋಕ ಕಲ್ಯಾಣಾರ್ಥವಾಗಿ ನಡೀತಿರ್ತಕ್ಕಂಥ ಈ ಕಾಯಕಕ್ಕೆ ಭಗವಂತ ಸಂಪೂರ್ಣವಾಗಿ ಆತನ ಕೃಪಾ ಕಟಾಕ್ಷವನ್ನು ಬೀರಿ ಎಲ್ಲರಿಗೂ ಸಹಿತ ಲೋಕದಲ್ಲಿರ್ತಕ್ಕಂಥ ಸಮಸ್ತರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ದೀಪಾಲಿಸುವಂತದ್ದಾಗಲಿ, ಭಗವಂತನ ಸಂಪೂರ್ಣ ಕೃಪೆ ಸಿಗಲಿ ಅಂತ ಹೇಳಿ
ನಾವು ಸಹಿತ ನಮ್ಮ ಕಾರ್ಯಕ್ರಮದಲ್ಲಿ ಅಯೋಧ್ಯಾನಗರವಾಸಿ ಶ್ರೀರಾಮಚಂದ್ರನ ರಾಮ, ಲಕ್ಷ್ಮಣ, ಸೀತೆ ಮತ್ತು ಹನುಮ ವಿಶೇಷವಾಗಿರ್ತಕ್ಕಂಥ 3 ಮೂರ್ತಿಗಳನ್ನು, ಆ 3 ಮೂರ್ತಿಗಳ ಬಗ್ಗೆನೂ ನಾವು ವಿವರಣೆ ಮಾಡಿದ್ವಿ. ರಾಮ ಎಷ್ಟು ಅದ್ಭುತವಾಗಿದ್ದಾನೆ, ಕಾಲ್ಪನಿಕ ಅಲ್ಲ, ಅದೊಂದು ವಿಶೇಷತೆ. ಹಾಗೆ ರಾಮನ ಅದ್ಭುತವಾಗಿರ್ತಕ್ಕಂಥ ವಿಗ್ರಹವನ್ನು, ಹಾಗೆ ಲಕ್ಷ್ಮಣನ ವಿಗ್ರಹವನ್ನು, ಅದರಲ್ಲೂ ಲಕ್ಷ್ಮಣ 2 ಕೈಗಳನ್ನು ಕಟ್ಟಿಕೊಂಡು ಶ್ರದ್ಧೆಯಿಂದ ಅಣ್ಣನ ಪಕ್ಕದಲ್ಲಿ ನಿಂತಹ ದೃಶ್ಯವನ್ನು ನೋಡಿದಾಗ ಎಂಥವರಾದರೂ ಸಹಿತ ಅಣ್ಣನ ಮುಂದೆ ತಮ್ಮ ಹೇಗಿರಬೇಕು ಎಂಬತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೋದು. ಇನ್ನು ಅದರಲ್ಲೂ ಸೀತೆಯ ಆ ವಿಶೇಷವಾಗಿರ್ತಕ್ಕಂತಹ ಭಂಗಿಯನ್ನು, ಸೀತೆ ತಾನು ಇದ್ದಂಥ ರೀತಿ, ತಾನು ಇದ್ದಂಥದ್ದು, ತಾನು ಹೇಗಿದ್ದು ಅಂತಕ್ಕಂಥದ್ದನ್ನು ನಾವು ಆ ವಿಗ್ರಹದಲ್ಲಿ ಕಂಡಿದ್ವಿ. ಎಲ್ಲವೂ ಗೊತ್ತಿದ್ದರೂ ಸಹಿತ, ಇಡೀ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಗೊತ್ತಿದ್ದರು, ಹರಿಹರ ಬ್ರಹ್ಮಾದಿಗಳ ಆಶೀರ್ವಾದದಿಂದ ಹನುಮನ ಸಾನ್ನಿಧ್ಯವಿದ್ದರು. ರುದ್ರವೀರ್ಯ ಸಮನ್ವಿತ ಯೇ ನಮಃ, ರುದ್ರದೇವರಿಗೂ ಪ್ರಿಯನಾಗಿದ್ದವನು ಹನುಮ, ಕರ್ನಾಟಕದಲ್ಲಿ ಹುಟ್ಟಿದ ಹನುಮ. ಭಾಳಷ್ಟು ಕೀರ್ತಿ ಪತಾಕೆ ಇವತ್ತು ನಮ್ಮ ಕರ್ನಾಟಕಕ್ಕಿದೆ. ಯಾಕೆಂದರೆ ಕರ್ನಾಟಕದಲ್ಲಿ ಸಿಕ್ಕದಂಥ ಶಿಲೆ, ಆ ಕಪ್ಪು ಶಿಲೆ, ಅದರಿಂದ ತಯಾರಾಗಿರ್ತಕ್ಕಂಥದ್ದು, ಅದರಿಂದ ನಿರ್ಮಿತವಾಗಿರ್ತಕ್ಕಂಥದ್ದು ಬಾಲರಾಮ. ಹಾಗೆ ಬಾಲರಾಮನ್ನ ಕರ್ನಾಟಕದ ಮೈಸೂರು ಭಾಗದಲ್ಲಿರ್ತಕ್ಕಂಥ ಆರುಹಳ್ಳಿ ಎಂಬತಕ್ಕಂಥ ಗ್ರಾಮದಲ್ಲಿ ಸಿಕ್ಕಂಥ ಕಲ್ಲಿನಿಂದ ಕೆತ್ತಿಸಲ್ಪಟ್ಟಿರ್ತಕ್ಕಂಥದ್ದು, ಶಿಲ್ಪಿ ರೆಡಿ ಆಗಿರ್ತಕ್ಕಂಥದ್ದು, ಆ ಶಿಲ್ಪ, ಆ ವಿಗ್ರಹ ಅಷ್ಟು ಮುದ್ದಾಗಿ ಬಂದಿರತಕ್ಕಂಥದ್ದು. ಇನ್ನು ವಿಗ್ರಹವನ್ನು ಕೆತ್ತನೆ ಮಾಡಿರ್ತಕ್ಕಂಥದ್ರ ಕೀರ್ತಿ ಯಾರಿಗೆ? ಅದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಲ್ತಕ್ಕಂಥದ್ದು. ಕರ್ನಾಟಕಕ್ಕೆ, ಅದರಲ್ಲೂ ಬೆಂಗಳೂರಿಗೆ ಸಮೀಪ ಇರತಕ್ಕಂಥ ಮೈಸೂರು, ಹಿಂದೆ ಮೈಸೂರು ರಾಜಧಾನಿ. ಆದರೆ ಇವತ್ತು ಇಡೀ ರಾಜ್ಯ ದೇಶಕ್ಕೆ ಅಯೋಧ್ಯಾನಗರವಾಸಿ ಶ್ರೀರಾಮಚಂದ್ರನ ಆಲಯ, ಅಲ್ಲಿನ ಸಾಮ್ರಾಜ್ಯವೇ ಆಗಬೇಕು. ಇದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ರಾಮರಾಜ್ಯವಾಗಿ ಪರಿಕಲ್ಪನೆ ಆಗಬೇಕು. ಅಂತಹ ರಾಮರಾಜ್ಯ ಆಗಲಿ ಅಂತ ನಾವು ಭಗವಂತನ ಪ್ರಾರ್ಥನೆ ಮಾಡೋಣ. ಅಂತಹ ವಿಶೇಷವಾಗಿರ್ತಕ್ಕಂಥ ರಾಮಚಂದ್ರನ ಪ್ರತಿಷ್ಠಾಪನಾ ಮಹೋತ್ಸವ ಅದ್ಧೂರಿತವಾಗಿ ಸಾಂಗೋಪಾಂಗವಾಗಿ ನೆರವೇರಿದೆ. ಹಾಗಾಗಿ ಇವತ್ತು ನಮ್ಮ ಮಹರ್ಷಿ ಮಂದಿರದಲ್ಲೂ ಸಹಿತ, ಮಹರ್ಷಿ ಮಂದಿರದಲ್ಲಿ ಲಕ್ಷ್ಮೀನಾರಾಯಣ, ಲಕ್ಷ್ಮೀ ವೆಂಕಟೇಶ್ವರ, ಅದನ್ನು ಲಕ್ಷ್ಮೀ ವರಹಸ್ವಾಮಿಯ ಸಾನ್ನಿಧ್ಯದಲ್ಲಿ ಸೀತಾರಾಮರ ವಿಶೇಷವಾದಂಥ ಪೂಜೆ, ಜೊತೆಗೆ ರಾಮತಾರಕ ಹವನ, ಹತ್ತಿರದಲ್ಲಿರ್ತಕ್ಕಂಥ ಹನುಮನ ಸಾನ್ನಿಧ್ಯದಲ್ಲೂ ಒಂದು ಹವನ, ಇದೆಲ್ಲವೂ ಸಹಿತ ಈ ಧರ್ಮ ಕಾರ್ಯದಲ್ಲಿ ಧರ್ಮ ಧ್ವಜವನ್ನು ಹಾರಿಸ್ತಾ, ರಾಮದೇವರ ಉತ್ಸವವನ್ನು ಮಾಡ್ತಾ, ಲಕ್ಷ್ಮೀಬೋರ ಸ್ವಾಮಿಯ ಉತ್ಸವದೊಂದಿಗೆ ಇವತ್ತು ವಿಶೇಷವಾದ ಪೂಜಾನುಷ್ಠಾನವನ್ನು ನಾವು ನೀವೆಲ್ಲರೂ ಸೇರಿ ಮಾಡೋಣ. ಎಲ್ಲರ ಪ್ರಾರ್ಥನೆ, ಎಲ್ಲರ ಉದ್ದೇಶ ಒಂದೇ, ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಎಲ್ಲರಿಗೂ ದರ್ಶನ ಆಗಬೇಕು. ಮುಂಬರ್ತಕ್ಕಂಥ ದಿನದಲ್ಲಿ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾರಿ ಭವಂತು, ಅಯೋಧ್ಯಾನಗರವಾಸಿ ಶ್ರೀರಾಮಚಂದ್ರನ ಅನುಗ್ರಹದಿಂದ ಲೋಕ ಕಲ್ಯಾಣಾರ್ಥ ಆಗಬೇಕು ಎಂಬತಕ್ಕಂಥ ಒಂದೇ ಚಿಂತನೆ.
ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಶ್ರೀರಾಮಚಂದ್ರನ ವಿಶೇಷವಾಗಿರ್ತಕ್ಕಂತಹ ಆರಾಧನೆ ಮಹರ್ಷಿ ಮಂದಿರದಲ್ಲಿ ಲಕ್ಷ್ಮೀ ಬೋರಹ ಸ್ವಾಮಿಯ ಈ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಇವತ್ತು ನಡೆದಿರ್ತಕ್ಕಂತಹ ಈ ದೀಪೋತ್ಸವ, ಇದು ದೀಪೋತ್ಸವ ಅಥವಾ ಲಕ್ಷ ದೀಪೋತ್ಸವ ಅಯೋಧ್ಯಾನಗರ ವಾಸಿ ಶ್ರೀರಾಮಚಂದ್ರನ ಆರಾಧನಾ ಮಹೋತ್ಸವದಲ್ಲಿ ಇವತ್ತು ಹಚ್ಚಿರ್ತಕ್ಕಂಥ ದೀಪ ಜಗತ್ತಿನ ಬೆಳಕಾಗಬೇಕು, ಜಗತ್ತಿನಲ್ಲಿರ್ತಕ್ಕಂಥ ಕತ್ತಲನ್ನು ಹೊಡೆದೋಡಿಸುವಂಥದ್ದಾಗಬೇಕು. ಇದು ಆನಂದ್ ಗುರುಜಿಯವರ ಆಶ್ರಮದಲ್ಲಿ ಮಾತ್ರವಲ್ಲ, ಇಡೀ ಕರ್ನಾಟಕ ರಾಜ್ಯ ದೇಶ ವಿದೇಶಗಳಲ್ಲೂ ಸಹಿತ ಈ ಸಮಯದಲ್ಲಿ ದೀಪಾರಾಧನೆ ನಡೀತಾ ಇದೆ. ಎಲ್ಲರೂ ದೀಪವನ್ನು ಹಚ್ಚಿ ರಾಮಚಂದ್ರನ ಆರಾಧನೆ ಮಾಡ್ತಕ್ಕಂಥ ಈ ಶುಭಗಳಿಗೆ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಜೈ ಶ್ರೀರಾಮ್.
ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದು ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ರಾಮ ಕೋದಂಡ ರಾಮ, ಜಾನಕಿ ರಾಮ, ಪಟ್ಟಾಭಿರಾಮ, ಶ್ರೀರಾಮ. ರಾಮಚಂದ್ರನ ಸದ್ಭಕ್ತನಾಗಿರ್ತಕ್ಕಂಥ, ದೇಹದ ರೋಮ ರೋಮದಲ್ಲೂ ಸಹಿತ ರಾಮನಾಮವನ್ನು ನಿರಂತರವಾಗಿ ಪಠನೆ ಮಾಡುತ್ತಿರ್ತಕ್ಕಂಥ ಇಲ್ಲಿನ ಮುದ್ದು ಹನುಮ, ಬಾಲಹನುಮ. ಈ ಹನುಮನ ಸಾನ್ನಿಧ್ಯಕ್ಕೆ ಸುಮಾರು 50 ವರ್ಷ ಇತಿಹಾಸ ಇದ್ದು, ಸ್ವಾಮಿಯ ಈ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಅಂದು 50 ವರ್ಷಗಳ ಹಿಂದೆ ಕೆತ್ತನೆ ಮಾಡಿರ್ತಕ್ಕಂಥ ವಿಗ್ರಹದಲ್ಲೂ ಸ್ವಾಮಿಯ ಬಾಲದಲ್ಲಿರ್ತಕ್ಕಂಥ ಗಂಟೆಯನ್ನು ನೋಡಿದ್ರೆ ಅದು ಆನಂದವೇ ಬೇರೆ. ಯಾಕೆಂದರೆ ಬಾಲದಲ್ಲಿ ಗಂಟೆ ಇದ್ದಾಗ ಅದು ವ್ಯಾಸರಾಯ ಪ್ರತಿಷ್ಠಾಪನೆ ಅಂತ ಹೇಳ್ತಾರೆ. ಅಂದರೆ ಅಂದು ವ್ಯಾಸರಾಯರು ಯಾವ ಪ್ರಕಾರವಾದಂತಹ ಒಂದು ಚಿಂತನೆಯನ್ನು ನಡೆಸಿದ್ರೋ ಆ ಚಿಂತನೆಗೆ ತದ್ರೂಪವಾಗಿ ಬಾಲದಲ್ಲಿ ಗಂಟೆ ಇರತಕ್ಕಂಥದ್ದು ಬಾಲಹನುಮ. ಇಂತಹ ಮುದ್ದಾದಂತಹ ಹನುಮನಿಗೆ 50 ವರ್ಷಗಳ 50 ವಸಂತದ ಈ ವಿಶೇಷವಾಗಿರ್ತಕ್ಕಂಥ ಕಾಲದಲ್ಲಿ ರಜಿತ ಮೂರ್ತಿಯನ್ನು, ಅಂದರೆ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ರಜಿತದಲ್ಲಿ ಬೆಳ್ಳಿಯಲ್ಲಿ ವಿಶೇಷವಾದಂಥ ಮೂರ್ತಿಯನ್ನು ಮಾಡಿಸಿ ಸ್ವಾಮಿಗೆ ವಜ್ರಾಂಗಿಯಾಗಿ ಅರ್ಪಣೆ ಮಾಡಿರ್ತಕ್ಕಂಥದ್ದು ಈ ಗ್ರಾಮದ ಈ ದೇವಾಲಯದ ಆಡಳಿತ ಮಂಡಳಿ ಅಥವಾ ಧರ್ಮದರ್ಶಿಗಳು ಹಿಂದಿನ ಪರಂಪರೆಯನ್ನು ಹಾಗೆ ಉಳಿಸ್ಕೊಂಡು ಧರ್ಮ ಸಂಸ್ಕೃತಿ ಸಂಪ್ರದಾಯಬದ್ಧವಾದಂಥ ಹನುಮನ ಸೇವೆಯನ್ನು ನಿತ್ಯ ಉಸಿರಲ್ಲಿಟ್ಟುಕೊಂಡು ಭಗವತ್ ಸೇವೆಯನ್ನು ನಡೆಸ್ತಿರ್ತಕ್ಕಂತಹ ಒಂದು ವಿಶೇಷತೆ ಇದೆ. ಹಾಗಾಗಿ ಅದ್ಭುತವಾದಂತಹ ಈ ಮಹಾಕಾಯಕ ಹನುಮನ ಆರಾಧನೆ ಮಾಡ್ತಕ್ಕಂಥ ಈ ಶುಭಗಳಿಗೆಯಲ್ಲಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ ಎಂಬತಕ್ಕಂಥ ಚಿಂತನೆಯಿಂದ ಇಷ್ಟು ಪುಟ್ಟದಾದಂತಹ ಆಲಯ ಆದರೂ ಸೇವೆ ಮಾತ್ರ ಬೃಹತ್ ಮಟ್ಟದಲ್ಲಿದೆ. ಏನೇ ಆದರೂ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ರಾಮ ಕೋದಂಡ ರಾಮ, ಜಾನಕಿ ರಾಮ, ಪಟ್ಟಾಭಿರಾಮ. ಹನುಮನ ಒಡೆಯನಾದಂತಹ ರಾಮನ್ನ ನಿರಂತರವಾಗಿ ಆರಾಧನೆ ಮಾಡೋದರಿಂದ ಹನುಮನ ಸಾನ್ನಿಧ್ಯ ಇಲ್ಲಿ ಹಾಗೇ ನಿಲ್ಲುತ್ತೆ. ಆದರೂ ಕರ್ನಾಟಕದಲ್ಲಿ ಹುಟ್ಟಿದಂತಹ ಹನುಮ, ಕರ್ನಾಟಕದ ಕಿಷ್ಕಿಂಧದಲ್ಲಿ ಹುಟ್ಟಿದಂತಹ ಹನುಮ, ಅಂಜನಾದ್ರಿ ಬೆಟ್ಟದಲ್ಲಿ ಹುಟ್ಟಿರ್ತಕ್ಕಂಥ ಹನುಮ ಕರ್ನಾಟಕವಷ್ಟೇ ಅಲ್ಲ, ಇಡೀ ಇಂಡಿಯಾ ಭಾರತದಲ್ಲಿದ್ದ ಹೊರದೇಶಗಳಲ್ಲೂ ಸಹಿತ ತನ್ನ ಪತಾಕೆಯನ್ನು ಹಾರಿಸ್ತಿರ್ತಕ್ಕಂಥ ಹನುಮನ ಸಾನ್ನಿಧ್ಯ ಇಂತಹ ಒಂದು ಪ್ರಧಾನವಾಗಿರ್ತಕ್ಕಂಥ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದ ಧರ್ಮೋ ರಕ್ಷಿತ ಧರ್ಮ ಸಂರಕ್ಷಣೆಗಾಗಿ ನಿಂತಿರ್ತಕ್ಕಂಥ, ಇಂದಿಗೂ ಪತಾಕೆಯಲ್ಲಿ ನಿರಂತರವಾಗಿ ಹಾರ್ತಿರ್ತಕ್ಕಂಥ ಹನುಮನ ಚಿತ್ರವನ್ನು ಅಥವಾ ಹನುಮನನ್ನು ನೋಡಿದಾಗ ಕೇಸರಿ ನಂದನನ ಆರಾಧನೆ ಮಹತ್ತರವಾಗಿರ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ.